ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಗರದ ಎಸ್ಎಲ್ವಿ ಲಾಡ್ಜಿನ ಸಭಾಂಗಣದಲ್ಲಿ ರವಿವಾರ ನಡೆದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಟಿ ನರಸಿಂಹನಾಯ್ಕ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಿರಿಯ ಮುಖಂಡರಿಂದ ನಡೆದ ಆಯ್ಕೆ ಸಮಿತಿಯಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಗೆ ಪದಾಧಿಕಾರಿಗಳ ವಿದ್ಯಾರ್ಹತೆ, ಸಮಾಜದ ಹಿತಚಿಂತನೆ, ಎಲ್ಲ ಸಮುದಾಯಗಳೊಂದಿಗೆ ಬಾಂಧವ್ಯ ಹೊಂದಿರಬೇಕು. ಮುಂಬರುವ ಶ್ರೀ ವಾಲ್ಮೀಕಿ ಜಯಂತಿ ಮುಂಚೆಯೇ ನಗರದಲ್ಲಿ ಶ್ರೀ ವಾಲ್ಮೀಕಿ ಅವರ ನೂತನ ಪುತ್ಥಳಿ ನಿರ್ಮಾಣ ಕಾರ್ಯ ನಡೆಯಬೇಕು. ತಾಲೂಕಿನ ಎಲ್ಲ ಗ್ರಾಮದಲ್ಲಿ ನಿಷ್ಕ್ರಿಯಗೊಂಡಿರುವ ಗ್ರಾಮ ಘಟಕವನ್ನ ಮರು ಸಂಘಟಿಸಿ ಸಕ್ರಿಯಗೊಳಿಸಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸಿಕೊಡಲು ಮುಂದಾಗಬೇಕು. ಅಂತಹ ಮಾನದಂಡವನ್ನ ಆಧರಿಸಿ ಆಯ್ಕೆ ಪ್ರಕ್ರಿಯೆಗಳನ್ನು ಮುಖಂಡರಿಂದ ಪರಿಶೀಲಿಸಲಾಗುತ್ತೆ ಎಂದು ತಿಳಿಸಲಾಗಿದೆ. ಆಯ್ಕೆ ಸಮಿತಿಯ ಸಲಹೆಯಂತೆ ಅಧ್ಯಕ್ಷರಾಗಿ ಉಡೇಗೋಳ ನರಸಿಂಹನಾಯ್ಕ, ಗೌರವಾಧ್ಯಕ್ಷರಾಗಿ ರಾರಾವಿ ಸಣ್ಣ ಯಲ್ಲಪ್ಪ, ಉಪಾಧ್ಯಕ್ಷರಾಗಿ ಹಳೇಕೋಟೆ ಎಚ್ಪಿ ಈರಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಬಲಕುಂದಿ ಗಾದಿಲಿಂಗಪ್ಪ, ಸಂಘಟನಾ ಕಾರ್ಯದರ್ಶಿಯಾಗಿ ಟಿ ಯಲ್ಲಪ್ಪ ಇನ್ನಿತರರ ನೂತನ ಪದಾಧಿಕಾರಿಗಳನ್ನ ಆಯ್ಕೆಗೊಳಿಸಲಾಗಿದೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು. ಈಗ ಸೇರತಕ್ಕಂಥ ಎಲ್ಲ ಸಮಿತಿ ಸದಸ್ಯರು ಸೇರಿ ಇವತ್ತು ಸಿರುಗುಪ್ಪ ತಾಲೂಕು ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ 16 ಜನರ ಬಗ್ಗೆ ಚರ್ಚೆ ಮಾಡಿದರು. ಅದರಲ್ಲಿ ಒಂದು 5-6 ಜನ ಸೂಕ್ತ ಅಂತ ಬಂತು. 6 ಜನರಲ್ಲಿ ಒಬ್ಬರನ್ನ ಅಧ್ಯಕ್ಷರು ಮಾಡಿ ಉಳಿದಂಥವ್ರನ್ನ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಆ 6 ಜನರನ್ನ ಇವತ್ತು ನಾವು ಸದ್ಯಕ್ಕೆ ತೀರ್ಮಾನ ಮಾಡಿದ್ವಿ. ಉಳಿದಂತೆ ಇನ್ನೂ 4 ಉಪಾಧ್ಯಕ್ಷರುಗಳು, ಆನಂತರ ಖಜಾಂಚಿ ಮತ್ತು ಜಂಟಿ ಕಾರ್ಯದರ್ಶಿ, ಸಂಚಾಲಕರನ್ನ, ಆನಂತರ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳನ್ನ ಈಗೆಲ್ಲ ಆಯ್ಕೆ ಆಗಿರಲ್ಲ, ಇವರೇ ಮುಂದಿನ ದಿನಗಳಲ್ಲಿ ಸಭೆ ಸೇರಿ ಮಾಡ್ತಾರೆ. ಈಗ ಈ ಸಂಘಟನೆಗೆ ಮುಖ್ಯವಾಗಿ ಸಂಘಟನೆಗೆ ಈ ಅಧ್ಯಕ್ಷರಿಗೆ ಈ ಒಂದು ಇವರಿಗೆ ಸಪೋರ್ಟ್ ಆಗಿ ಸಂಘಟನಾ ಕಾರ್ಯದರ್ಶಿ ಅವರು ಮುಖ್ಯವಾಗಿರ್ತಾರೆ. ಈ ರೀತಿ ಇವತ್ತಿನ ದಿವಸ ನಾವು ಎಲ್ಲರಿಗೂ ಸಹ ಒಂದೊಂದು ಹುದ್ದೆಯನ್ನ ಏನು ಈಗ ಎಷ್ಟು ಜನ ಕೊಡ್ಬೇಕು ತಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ತಿಳಿದಂತೆ ಮುಖ್ಯವಾಗಿ ಈ ಒಂದು ಸಮಿತಿ ಮಾಡ್ತಕ್ಕಂಥದ್ದು ಒಂದು ಅಡಕ್ ಸಮಿತಿ ಇದ್ದಾಗ, ಅಡಕ್ ಸಮಿತಿ ಅಂತಂದ್ರೆ ತಾತ್ಕಾಲಿಕವಾಗಿ ಮಾಡ್ತಕ್ಕಂಥ ಸಮಿತಿ. ಇವರು ಈ ಪಕ್ಷನ ಒಂದು ಸಮಾಜದ ಸಂಘಟನೆ ಮಾಡ್ತಕ್ಕಂಥದ್ದು ಈ ಅಧ್ಯಕ್ಷರು, ಪದಾಧಿಕಾರಿಗಳಿರ್ತಕ್ಕಂಥವ್ರು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಘಟಕವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇವ್ರು ಮಾಡ್ಬೇಕಾಗ್ತದೆ. ಆನಂತರ ಇದಕ್ಕೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಕೂಡ ತಗೋಬೇಕಾಗುತ್ತೆ. ಈ ಒಂದು ಪದಾಧಿಕಾರಿಗಳು ಯಾರು ಆಯ್ಕೆ ಆಗಿರ್ತಾರೋ ಅವರು ತೀರ್ಮಾನ ಮಾಡಿಕೊಂಡು ಆ ಪದಾಧಿಕಾರಿಗಳು ಮಾಡ್ಕೋಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಗಲಾಟೆಗಳಾದ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ತಾವು ತಮ್ಮ ಈ ಒಂದು ಮಹಾಸಭಾದ ಪದಾಧಿಕಾರಿಗಳ ಜೊತೆಗೂಡಿ ವಾಹನ ಸೌಕರ್ಯ ಪಡ್ಕೊಂಡು ತಕ್ಷಣ ಹಳ್ಳಿ ಹೋಗಿ ಅಲ್ಲಿರ್ತಕ್ಕಂಥ ವಸತಿಯನ್ನು ವಿಚಾರ ಮಾಡಿ ಆದಷ್ಟು ಮಟ್ಟಿಗೆ ಶಾಂತಿಯಿಂದ ಬಗೆಹರಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೀವು ಒಂದು ಪಕ್ಷದ ವ್ಯಕ್ತಿ ಅನ್ನೋದನ್ನು ಮರೆತು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂತ ತೀರ್ಮಾನ ತಗೊಂಡು ಅವರಿಗೆ ಸಹಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಷ್ಟೆಲ್ಲ ವಿಚಾರಗಳನ್ನ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನರಸಿಂಹನಾಯ್ಕ ಅವರಿಗೆ ಈ ಸಮಿತಿ ಮುಖಾಂತರ ನಮ್ಮ ಇರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳ ಮುಖಾಂತರ ಒಂದು ಜವಾಬ್ದಾರಿಯನ್ನು ತಮಗೆ ವಹಿಸ್ತಾ ಇದ್ದೇವೆ. ಮತ್ತು 5 ಜನ ಉಪಾಧ್ಯಕ್ಷರು, ಒಬ್ಬರು ಪ್ರಧಾನ ಕಾರ್ಯದರ್ಶಿ, ಒಬ್ಬರು ಜಂಟಿ ಕಾರ್ಯದರ್ಶಿ, ಒಬ್ಬರು ಸಂಘಟನಾ ಕಾರ್ಯದರ್ಶಿ ಹಾಗೂ ಒಬ್ಬರು ಗೌರವ ಅಧ್ಯಕ್ಷರು. ಇಷ್ಟು ಜನನ ಒಬ್ಬರು ಖಜಾಂಚಿ, ಆನಂತರ ಸಂಚಾಲಕರು. ಇಷ್ಟು ಜನನ ನಾವಿವತ್ತು ಈ ಸಭೆಯಲ್ಲಿ ಆಯ್ಕೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕಾಗಿ ಸಂಬಂಧಪಟ್ಟಂತೆ ಅಧ್ಯಕ್ಷ ಪದವಿಗೆ ವಹಿಸುವವರು ಅದೇನು ಮಾನದಂಡಗಳು ಬೇಕು ಅದನ್ನ ಈಗ ವಿಪಕ್ಷದವರು ಇನ್ನೊಂದ್ಸರಿ ತಮ್ಮಂಗೆ ಹೇಳ್ತಾರೆ. ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗುವವರು ಅವರಲ್ಲಿ ಏನು ಒಂದು ಮಾನದಂಡಗಳು ಇರಬೇಕು ಅದನ್ನು ತಿಳಿಸ್ತಾರೆ. ಉಳಿದಂತೆ ಎಲ್ಲ ಸಹ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಇವರ ವಿಚಾರಗಳು ನಿಮಗೆಲ್ಲ ತಿಳಿಸ್ತಾರೆ. ಆ ರೀತಿ ಮಾನದಂಡ ಇದ್ದವರು ನಮ್ಮ ಹೆಸರುಗಳು ನೋಂದಾಯಿಸಬೇಕು. ನೋಂದಾಯಿಸಿದ ನಂತರ ಈ ಇರ್ತಕ್ಕಂಥ ಸಮಿತಿ ತೀರ್ಮಾನ ತಗೊಂಡು ಘೋಷಣೆ ಮಾಡ್ತೇವೆ. ಈ 3 ವರ್ಷ 4 ವರ್ಷದಿಂದ ಯಾರು ಅಧ್ಯಕ್ಷರು ಇಲ್ಲದ ಕಾರಣ
ಸತತವಾಗಿ 3-4 ವರ್ಷ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನು ಒಂದು ಅದ್ದೂರಿಯಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಹಿರಿಯರು ಯುವಕರೇ ಸೇರಿ ಒಂದು ಹೊಸ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋದಂತೆ ನಾವು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಇದು ಯಾವುದೋ ಒಂದು ರಾಜಕೀಯ ಒಂದು ಪಕ್ಷದ ಸಭೆ ಅಲ್ಲ. ನಾವೆಲ್ಲರೂ ಒಂದು ಅಧ್ಯಕ್ಷರ ಒಂದು ಏನು ಮಾತಿಗೆ ಎಲ್ಲರೂ ಗೌರವ ಕೊಟ್ಟು ಯಾರೇ ಆಗಲಿ ಯಾರನ್ನೇ ಮಾಡಲಿ ನಾವೆಲ್ಲರೂ ಸಾಮರ್ಥ್ಯದಿಂದ ಬೆಂಬಲಿಸೋಣ. ಅವರಿಗೆ ಬರುವಂತ ದಿನಗಳಿಗೆ ಅಧ್ಯಕ್ಷರಿಗೆ ಒಂದು ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಸಮಾಜನ ತಾಲೂಕಿನಾದ್ಯಂತ ಬೆಳೆಸತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಅದೇ ರೀತಿಯಾಗಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತಿದ್ದೀನಿ, ಈಗೇನು ನೂತನ ಅಧ್ಯಕ್ಷರಾಗುವಂತವ್ರಿಗೆ ಕೂಡ ತಾವು ಯಾವುದೇ ಅನ್ಯತೆ ಭಾವಿಸಲಾದಂಗೆ ಎಲ್ಲರನ್ನ ಸಮಾಜ ಅಂತ ಬಂದ್ರೆ ಎಲ್ಲರನ್ನ ಪಕ್ಷಾತೀತವಾಗಿ ಸಂಘಟನೆ ಮಾಡಿಕೊಂಡು ಒಂದು ನಮ್ಮ ವಾಲ್ಮೀಕಿ ಸಮಾಜನ ತಾಲೂಕಿನಾದ್ಯಂತ ಬೆಳೆಸತಕ್ಕಂಥ ಕೆಲಸ ತಾವು ಮಾಡಬೇಕು. ಕೊಟ್ಟು ಜಾಸ್ತಿ ಇರಕ್ಕಾಗಲ್ಲ. ಮತ್ತೆ 3 ವರ್ಷ ಮಾತ್ರ ಇರ್ತಾರೆ. ಮತ್ತೆ 3 ವರ್ಷ ಆದ ನಂತರ ಮತ್ತೆ ಹೊಸ ಬಾಡಿ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಒಂದ್ಸತಿ ಮಾಡಿದ ನಂತರ 10 ವರ್ಷ 11 ವರ್ಷ ಇರಲಿಕ್ಕೆ ಸಾಧ್ಯ ಇಲ್ಲ. 3 ವರ್ಷ. ಈಗ ಸಾಕಷ್ಟು ಯುವಕರು ಬಂದಿದ್ದಾರೆ, ಸಾಕಷ್ಟು ಪ್ರಗತಿಪರ ಇರತಕ್ಕಂಥ ಚಿಂತಕರು ಇದ್ದಾರೆ. ಆಗ ನಾವು ಅವರಿಗೆ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಅನ್ಯತಾ ಭಾವಿಸಲಾರದಂತೆ ಮತ್ತೆ ಪುನಃ ಮನಸ್ತಾಪಗಳಾಗಲಾರದಂತೆ, ನಾನು ಹೇಳೋದು ಮನಸ್ತಾಪಗಳಾಗಲಾರದಂತೆ ಎಲ್ಲರೂ ನಕ್ಕಂತ ಹೋಗ್ಬೇಕು ಇದೆ. ಮತ್ತೆ ಉಳಿದಿರ್ತಕ್ಕಂಥವೇನು ಅದೇ ಉಪಾಧ್ಯಕ್ಷ, ಗೌರವಾಧ್ಯಕ್ಷ, ಕಾರ್ಯದರ್ಶಿ ಮತ್ತಿರ್ತಕ್ಕಂಥ ಇವೇನಿದೆವಲ್ಲ ಅವರು ಸುತ್ತ ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ತಾವು ಶಾಂತಯುತವಾಗಿ ಕುಳಿತುಕೊಂಡು ಯಾರನ್ನ ಆಯ್ಕೆ ಮಾಡ್ತಾರೆ ಅದಕ್ಕೆ ತಾವು ಪ್ರಬುದ್ಧರಾಗಬೇಕಂತ ಹೇಳ್ತಾ ನಾನು ಹೆಚ್ಚಿನ ಅವಕಾಶವನ್ನು ತೆಗೆದುಕೊಳ್ಳಾದ್ರೆ ಸಮಯದ ಅಭಾವ ಇರೋದ್ರಿಂದ ಅಧ್ಯಕ್ಷರನ್ನು ಮತ್ತು ಉಳಿದಿರ್ತಕ್ಕಂಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ. ಇದೇ ವೇಳೆ ನಿವೃತ್ತ ಪ್ರಾಂಶುಪಾಲ ಎಂ ವೀರೇಶಪ್ಪ, ಎಸ್ಸಿ ಎಸ್ಟಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎನ್.ಬಿ. ವೆಂಕಟೇಶ್, ಮಹಾಸಭಾ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಎಂ ಹೊನ್ನಪ್ಪ, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷ ಬಿಎಂ ಸತೀಶ್, ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂ ಸಿದ್ದಪ್ಪ, ನರೇಂದ್ರ ಸಿಂಹ, ಶೇಖಪ್ಪ, ಭೀಮಲಿಂಗಪ್ಪ, ಬಿಕೆ ಮಲ್ಲಯ್ಯ, ಬೆಳಗಲ್ ಬಸವರಾಜ್, ದರಪ್ಪ, ಬಿಕೆ ರಘು, ಹಿರಿಯ ಶಿಕ್ಷಕ ವಿರೂಪಾಕ್ಷಪ್ಪ, ಮುದುಕಪ್ಪ ಹಾಗೂ ತಾಲೂಕಿನ ವಾಲ್ಮೀಕಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.